MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಭಾರತ ಪಾಕಿಸ್ತಾನದ ಮಧ್ಯೆ ಸಂಘರ್ಷದ ಸ್ಥಿತಿ ಏರ್ಪಟ್ಟಾಗಿದೆ. ಎರಡೂ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೇ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮುಂಬೈ ಷೇರುಪೇಟೆಯಲ್ಲೂ ಕೂಡ ಹಾಗೆ ಇಂಟರ್ನ್ಯಾಷನಲ್ ಷೇರು ಮಾರುಕಟ್ಟೆಯಲ್ಲೂ ಕೂಡ ಗಮನಿಸ್ತಾ ಹೋದರೆ ಎರಡು ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡಿರುವಂಥದ್ದು. ಪಾಕಿಸ್ತಾನದ ಕರಾಚಿ ಇಂಡೆಕ್ಸ್ನಲ್ಲಿ ಆರಂಭಿಕ ಕುಸಿತ ಕಾಣಿಸ್ತು. ಭಾರತದ ಷೇರುಪೇಟೆಯಲ್ಲೂ ಕೂಡ ಆರಂಭಿಕ ಕುಸಿತ. ಆದರೆ ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ಷೇರುಪೇಟೆ ಚೇತರಿಕೆಯಾದಂತೆ ಕಾಣಿಸ್ತಾ ಇದೆ. ಬಟ್ ಬೆಳಿಗ್ಗೆ ಮುಂಬೈ ಷೇರುಪೇಟೆ ಜೊತೆಗೆ ಪಾಕಿಸ್ತಾನದ ಕರಾಚಿ ಇಂಡೆಕ್ಸ್ ಅಲ್ಲೂ ಕೂಡ ಹೆಚ್ಚಿನ ಕುಸಿತ ಆದಂಥದ್ದನ್ನು ಕಂಡ್ವಿ. ಬಟ್ ಈಗ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಬಟ್ ಮಧ್ಯಾಹ್ನದ ವೇಳೆಗೆ ಕಂಡು ಬಂದಂಥ ಕೊನೆಯ ಹಂತದಲ್ಲಿ ಇನ್ನೇನು ಕ್ಲೋಸಿಂಗ್ ಟೈಮ್ನಲ್ಲಿ ನೋಡಬೇಕು ಎಷ್ಟು ಪಾಯಿಂಟ್ಸ್ ಆಗುತ್ತೆ ಅಂತೇಳಿ. ಆಲ್ಮೋಸ್ಟ್ ಒಂದು ಭಾರಿ ಕುಸಿತ ಆರಂಭದಲ್ಲಿ ಬೆಳಗಿನ ಹೊತ್ತು ಕಂಡು ಬಂತು. ಬಟ್ ಮಧ್ಯಾಹ್ನದಷ್ಟರಲ್ಲಿ ಈಗ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ತಾವೇನು ನೋಡ್ತಾ ಇದ್ರಿ, ಅದೊಂದು ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ. ಅಂದರೆ ಹೇಗಿರುತ್ತೆ ಕಾರ್ಯಾಚರಣೆ, ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಕ್ ಸೆಷನ್ಗಳನ್ನು ಮಾಡಲಾಗ್ತಾ ಇದೆ. ನೋಡಿ, ಆ ಒಂದು ದೃಶ್ಯದಲ್ಲಿ ನಾವು ಗಮನಿಸ್ಬೋದು ಹೇಗೆ ಉಗ್ರರ ಅಡಗುದಾಣಗಳಿಗೆ ಹೋದಾಗ ಮಿಲಿಟರಿ ಅಧಿಕಾರಿಗಳು ಹೇಗೆ ಕಾರ್ಯಾಚರಣೆಯನ್ನು ಮಾಡ್ತಾರೆ, ಹೇಗೆ ಅದನ್ನು ಸೇಫಾಗಿ ತಮ್ಮನ್ನು ತಾವು ಸೇಫ್ ಮಾಡಿಕೊಂಡು ಉಗ್ರರನ್ನು ಹೊಡೆದುರುಳಿಸಬೇಕು. ಈ ಥರದ್ದು ಒಂದಷ್ಟು ಮಾಕ್ ಡ್ರಿಲ್ಗಳನ್ನು ಕೂಡ ಮಾಡಲಾಯಿತು. ಇನ್ನು ನರಮೇಧ ಮಾಡಿದವರಿಗೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಈಗ ಕೊಡ್ತಾ ಇದೆ. ಭಾರತೀಯ ಸೇನೆಯಿಂದ 3 ಹಂತದ ಆಪರೇಷನ್ ನಡೆಯುತ್ತೆ. ಕಾಶ್ಮೀರದಲ್ಲಿ ನರಮೇಧ ಮಾಡಿದಂತಹ ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಸೇನೆ ಕೂಡ ಸಜ್ಜಾಗಿದೆ. ನೋಡಿ, 3 ಹಂತದ ಆಪರೇಷನ್. ಒಂದು, ಕಾಶ್ಮೀರದಲ್ಲಿರುವ ಪಾಕ್ ಉಗ್ರರ ವಿರುದ್ಧದ ಒಂದು ಕಾರ್ಯಾಚರಣೆ. ಎರಡನೇದು, ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಲ್ಲಿ ನುಸುಳುಕೋರರ ವಿರುದ್ಧದ ಕಾರ್ಯಾಚರಣೆ. ಇನ್ನೊಂದು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ಅಡಗುತಾಣಗಳ ಮೇಲೆ ನಡೆಯುವಂತಹ ಒಂದು ದಾಳಿ. ಸೊ ಹೇಗೆ 3 ವೇಯಲ್ಲಿ 3 ವಿಧದಲ್ಲಿ ಆಪರೇಷನ್ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇವೆ. ಸೊ 3 ಹಂತದ ಒಂದು ಆಪರೇಷನ್. ಸಹಜವಾಗಿ ಒಂದು ಕಾಶ್ಮೀರದಲ್ಲಿ ಯಾರು ಪಾಕ್ ಉಗ್ರರಿದ್ದಾರೆ, ಅಡಗಿ ಕುಳಿತಿದ್ದಾರೆ, ಅಂಥವ್ರ ವಿರುದ್ಧದ ಕಾರ್ಯಾಚರಣೆ. ಅಟ್ ದ ಸೇಮ್ ಟೈಮ್ ಅವ್ರುಗಳಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೋ, ಲೋಕಲಲ್ಲಿ ಯಾರಾದರೂ ಒಂದಷ್ಟು ಜನ ದುಡ್ಡು ತಗೊಂಡೋ ಅಥವಾ ಅವರ ಪ್ರೆಷರಿಗೆ ಈಲ್ಡ್ ಆಗಿಯೋ ಯಾವುದೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು, ಅಥವಾ ಅವರು ಉಳ್ಕೊಳ್ಳೋದಕ್ಕೆ ಮನೆಗಳನ್ನು ಕೊಡುವಂಥದ್ದು, ಮನೆಯಲ್ಲಿ ಅವರಿಗೆ ಆಶ್ರಯವನ್ನು ನೀಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ವೆಪನ್ಸನ್ನು ಅವರಿಗೆ ಸಪೋರ್ಟ್ ಮಾಡುವಂಥದ್ದು, ಕೊಡುವಂಥದ್ದು, ಇಂಥವು ಯಾರಾದರೂ ಇದ್ದರೆ ಅಂಥವ್ರ ಮೇಲೂ ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಅದು ಸೇನೆ ಮಾಡುವಂಥ ಒಂದು ಕಾರ್ಯಾಚರಣೆ. ಇನ್ನೊಂದು ಕಡೆ LOC, ಲೈನ್ ಆಫ್ ಕಂಟ್ರೋಲ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿ ಯಾರೆಲ್ಲ ನುಸುಳುಕೋರರು ಇರ್ತಾರೆ ಅಂಥವ್ರನ್ನ ಅಲ್ಲಿ ತಡೆಯೋದು ಅಲ್ಲಿ ಕಾರ್ಯಾಚರಣೆ. ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಉಗ್ರರ ಅಡಗುತಾಣಗಳ ಮೇಲೆ ನಡೆಯುವಂಥ ಒಂದು ಕಾರ್ಯಾಚರಣೆಗಳು. ಇನ್ನು ಉಗ್ರರ ವಿರುದ್ಧ ಸೇನೆಯ ಧರ್ಮ ಯುದ್ಧದ ಸಂದೇಶ ಈಗ ರವಾನೆಯಾಗಿದೆ. ಸೇನಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಸಂದರ್ಭದಲ್ಲಿ ಕೊಟ್ಟಂತಹ ಸಂದೇಶ ಇದೆ. ಕುರುಕ್ಷೇತ್ರದ ಫೋಟೋ, ಭಗವದ್ಗೀತೆಯ ಸಂದೇಶದ ಫೋಟೋವನ್ನು ಕೊಟ್ಟಿದ್ದಾರೆ. ಕುರುಕ್ಷೇತ್ರ ಫೋಟೋ ಮತ್ತು ಭಗವದ್ಗೀತೆ ಬೋರ್ಡ್ ಮುಂದೆ ಚರ್ಚೆ ಆಗಿದೆ. ಸೇನಾಧಿಕಾರಿಗಳ ಜೊತೆಗೆ ಸೇನಾ ಮುಖ್ಯಸ್ಥರು ಉಪೇಂದ್ರ ದ್ವಿವೇದಿಯವರು ಚರ್ಚೆ ಮಾಡಿರುವಂಥ ಫೋಟೋ ವೈರಲ್ ಆಗ್ತಾ ಇದೆ. ಸೇನಾಧಿಕಾರಿಗಳ ಜೊತೆಗೆ ಆಗಿರುವಂಥ ಒಂದು ಚರ್ಚೆ, ಆ ಸಂದರ್ಭದಲ್ಲಿ ಕುರುಕ್ಷೇತ್ರದ ಫೋಟೋ ಮತ್ತು ಭಗವದ್ಗೀತೆಯ ಸಂದೇಶ ಸಾರುವಂಥ ಒಂದು ಫೋಟೋ, ಅದರ ಮುಂದೆ ಆಗಿರುವಂಥ ಒಂದು ಚರ್ಚೆ. ಅಂದರೆ ರೀಸನ್ ಬಿಹೈಂಡ್ ಅಥವಾ ಇದರ ಒಂದು ಕಾರಣ ಏನಂತ ಹೇಳಿದ್ರೆ, ಹೇಗೆ ಒಂದು ಧರ್ಮ ಯುದ್ಧ ಅನ್ನುವಂಥದ್ದು ನಡೀತು, ಸೊ ಭಗವದ್ಗೀತೆಯಲ್ಲಿ ಏನು ಸಂದೇಶವನ್ನು ಸಾರಿದೆ, ಕುರುಕ್ಷೇತ್ರ ಯಾವ ರೀತಿ ನಡೀತು, ಆ ರೀತಿಯಾಗಿ ನಾವು ಕೂಡ ಈಗ ಯುದ್ಧಕ್ಕೆ ಸನ್ನದ್ಧವಾಗಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.